Good morning, dear students. In this session, we are going to start with the third chapter, that is private, public, and global enterprises. So, let us begin with the learning objectives. So, in this chapter specifically, we are going to learn or discuss about the characteristics or the nature of the different forms of organization, especially that is exist in our country, like about private sector, public sector, as well as about global level enterprises. ಸೊ ಈ ಒಂದು ಚಾಪ್ಟ್ರಲ್ಲಿ ನಾವು ಮೊದಲಿಗೆ ಪ್ರೈವೇಟ್ ಸೆಕ್ಟರ್, ಪಬ್ಲಿಕ್ ಸೆಕ್ಟರ್ ಹಾಗೂ ಗ್ಲೋಬಲ್ ಎಂಟರ್ಪ್ರೈಸಸ್ ಇದರ ಕ್ಯಾರೆಕ್ಟರಿಸ್ಟಿಕ್ಸ್ಗಳನ್ನು ಕಲಿತೇವೆ. ಆ್ಯಂಡ್ ಆಲ್ಸೋ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ the features of the different types of organization which comes under public sector. ಅಂದರೆ ಪಬ್ಲಿಕ್ ಸೆಕ್ಟರ್ ಕೆಳಗಡೆ ಬರುವಂತಹ ಡಿಫ್ರೆಂಟ್ ರೀತಿಯ ಟೈಪ್ಸ್ ಆಫ್ ಆರ್ಗನೈಸೇಷನ್ಗಳನ್ನು ನಾವಿಲ್ಲಿ ಡಿಸ್ಕಷನ್ ಮಾಡ್ತೀವಿ. ಲೈಕ್ ಡಿಪಾರ್ಟ್ಮೆಂಟಲ್ ಅಂಡರ್ಟೇಕಿಂಗ್ಸ್, ಸ್ಟ್ಯಾಟ್ಯುಟರಿ ಕಾರ್ಪೊರೇಷನ್ ಆಸ್ ವೆಲ್ ಆಸ್ ಗೌರ್ಮೆಂಟ್ ಕಂಪನೀಸ್, ಅದರ ಫೀಚರ್ಸ್, ಮೆರಿಟ್ಸ್ ಆಸ್ ವೆಲ್ ಆಸ್ ಡಿಮೆರಿಟ್ಸ್, ಇದಿಷ್ಟನ್ನು ಕೂಡ ನಾವು ಡಿಸ್ಕಷನ್ ಮಾಡ್ತೀವಿ. ಅದೇ ರೀತಿ ಮೂರನೇದಾಗಿ ವಿ ಆರ್ ಗೋಯಿಂಗ್ ಟು ಎಕ್ಸಾಮಿನ್ ಕ್ರಿಟಿಕಲಿ ಅಬೌಟ್ ದ ಚೇಂಜಿಂಗ್ ರೋಲ್ ಆಫ್ ದ ಪಬ್ಲಿಕ್ ಸೆಕ್ಟರ್. ಅಂದರೆ ಪಬ್ಲಿಕ್ ಸೆಕ್ಟರ್ ಅಂದರೆ ಸಾರ್ವಜನಿಕ ವಿಭಾಗ ಅದು ಯಾವ ರೀತಿ ಬದಲಾವಣೆ ಆಗ್ತಾ ಇದೆ, ಹೌ ಇಟ್ ಈಸ್ ಚೇಂಜಿಂಗ್, ಹೌ ಇಟ್ಸ್ ರೋಲ್ ಈಸ್ ಚೇಂಜಿಂಗ್ ಇನ್ ದ ಸೊಸೈಟಿ. ದಟ್ ಈಸ್ ಆಲ್ಸೋ ವಿ ಆರ್ ಗೋಯಿಂಗ್ ಟು examine in critical way. And also we are going to learn the features of global enterprises. ಮುಂದೆ ನಾವು ಈ ಚಾಪ್ಟ್ರಲ್ಲಿ ಕಲಿಯುವಂಥದ್ದು ಗ್ಲೋಬಲ್ ಎಂಟರ್ಪ್ರೈಸಸ್ನ ಫೀಚರ್ಸ್ಗಳ ಬಗ್ಗೆ ಕೂಡ ನಾವಿಲ್ಲಿ ಡಿಸ್ಕಷನ್ ಮಾಡ್ತೀವಿ. ಅದೇ ರೀತಿ ಕೊನೆಯದಾಗಿ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ಅಬೌಟ್ ಜಾಯಿಂಟ್ ವೆಂಚರ್ಸ್ ಬಗ್ಗೆನೂ ಈ ಒಂದು ಚಾಪ್ಟ್ರಲ್ಲಿ ನಾವು ಡಿಸ್ಕಷನ್ ಮಾಡಬೇಕು. ಎಸ್ಪೆಷಲಿ ಅಬೌಟ್ ಇಟ್ಸ್ ಬೆನಿಫಿಟ್ಸ್, ಮುಖ್ಯವಾಗಿ ಅದರ ಬೆನಿಫಿಟ್ ಕುರಿತಾಗಿ ನಾವು ಇಲ್ಲಿ ಚರ್ಚೆಯನ್ನು ಮಾಡಬೇಕು. ಡಿಯರ್ ಸ್ಟೂಡೆಂಟ್ಸ್, ಲೆಟ್ ಅಸ್ ಬಿಗಿನ್ ವಿತ್ ದ ಇಂಟ್ರೊಡಕ್ಷನ್ ಪಾರ್ಟ್. ಮೊದಲಿಗೆ ನಾವು ಒಂದು ಪೀಠಿಕೆಯಿಂದ ಆರಂಭ ಮಾಡೋಣ. ಸೊ ನಮ್ಮ ದೇಶದಲ್ಲಿ, ಎಸ್ಪೆಷಲಿ ಇನ್ ಅವರ್ ಕಂಟ್ರಿ, ವಿ ಹ್ಯಾವ್ ಮಿಕ್ಸ್ಡ್ ಇಕನಾಮಿಕ್ ಸಿಸ್ಟಮ್. ನಮ್ಮ ದೇಶದಲ್ಲಿ ನಾವು ಮಿಕ್ಸ್ಡ್ ಇಕಾನಮಿ ಸಿಸ್ಟಮನ್ನು, ವ್ಯವಸ್ಥೆಯನ್ನು ಹೊಂದಿದ್ದೇವೆ. ಇವಾಗ ಒಂದು ಪ್ರಶ್ನೆ, ವಾಟ್ ಈಸ್ ಮಿಕ್ಸ್ಡ್ ಇಕಾನಮಿ ಸಿಸ್ಟಮ್? ಮಿಶ್ರ ಆರ್ಥಿಕತೆಯ ವ್ಯವಸ್ಥೆ ಅಥವಾ ಮಿಕ್ಸ್ಡ್ ಇಕಾನಮಿ ಸಿಸ್ಟಮ್ ಅಂತ ಹೇಳಿದರೆ ಏನು? ಇಲ್ಲಿ ನಮ್ಮ ದೇಶದಲ್ಲಿ ನೀವು ನಮ್ಮ ಸೊಸೈಟಿಯಲ್ಲಿ, ಇಫ್ ಯು ಅಬ್ಸರ್ವ್ ಇನ್ ಅವರ್ ಸೊಸೈಟಿ, ಯು ವಿಲ್ ಫೈಂಡ್ ಆಲ್ ಕೈಂಡ್ ಆಫ್ ಬಿಸ್ನೆಸ್ ಆರ್ಗನೈಸೇಷನ್ಸ್. ಲೈಕ್ some organizations are owned by private persons and some are owned by the government, like that. So you will find both private sector as well as government sector, and also you will find the enterprises or the organizations which are undertaken by multinational companies or multinational level corporations. ನೀವು ನಿಮ್ಮ ಸುತ್ತಮುತ್ತ ಸರಿಯಾಗಿ ಗಮನ ಇಟ್ಟು ನೋಡಿದ್ರೆ ನಿಮಗೆ ಕೆಲವೊಂದು ಸಂಸ್ಥೆಗಳು ಖಾಸಗಿ ಸಂಸ್ಥೆಗಳು ಕಾಣೋದಕ್ಕೆ ಸಿಗುತ್ತೆ. ಇನ್ನು ಕೆಲವು ಸಾರ್ವಜನಿಕ ರೀತಿಯ ಸಂಸ್ಥೆಗಳು ನಿಮ್ಮ ಕಣ್ಣಿಗೆ ನೋಡೋದಕ್ಕೆ ಸಿಗುತ್ತೆ. ಅದೇ ರೀತಿ ಮಲ್ಟಿನ್ಯಾಷನಲ್ ಕಂಪನೀಸ್ಗಳ ಅಧೀನದಲ್ಲಿರುವಂಥ ಕೆಲವೊಂದು ಸಣ್ಣ ಪುಟ್ಟ ಸಂಸ್ಥೆಗಳು ಕೂಡ ನಿಮ್ಮ ಕಣ್ಣಿಗೆ ನೋಡೋದಕ್ಕೆ ಸಿಗುತ್ತೆ. ಸೊ ಇಲ್ಲಿ ನಮ್ಮ ದೇಶದಲ್ಲಿ ಎಲ್ಲ ರೀತಿಯಾದಂಥ ಬಿಸ್ನೆಸ್ ಆರ್ಗನೈಸೇಷನ್ಗಳು ಕೂಡ ಎಕ್ಸಿಸ್ಟೆನ್ಸಲ್ಲಿ ಇದೆ. ಸೊ ಎಲ್ಲ ರೀತಿಯ ಆರ್ಗನೈಸೇಷನ್ಗೂ ಅವಕಾಶ ಇರೋದ್ರಿಂದ ನಮ್ಮ ದೇಶದ ಆರ್ಥಿಕತೆಯನ್ನು ಅಥವಾ ಇಕಾನಮಿಯನ್ನು ವಿ ಕ್ಯಾನ್ ಕಾಲ್ ದ ಇಕಾನಮಿ ಆಫ್ ಅವರ್ ಕಂಟ್ರಿ ಆ್ಯಸ್ ಮಿಕ್ಸ್ಡ್ ಸಿಸ್ಟಮ್. ಅಂದರೆ ಅದು ಮಿಶ್ರಣ, ಇಟ್ ಈಸ್ ಮಿಕ್ಸ್ಡ್ ಸಿಸ್ಟಮ್. ಅಂದರೆ ಅಲ್ಲಿ ಮಿಶ್ರ ವ್ಯವಸ್ಥೆ ಇದೆ ಅಂತ ಹೇಳಿ ನಾವು ಕರಿಬೋದು. ಇನ್ನು ಮುಖ್ಯವಾಗಿ ಈ ಕಂಪನಿಗಳನ್ನು, ಇಂಡಸ್ಟ್ರಿಗಳನ್ನು, ಬಿಸ್ನೆಸ್ ಆರ್ಗನೈಸೇಷನ್ಗಳನ್ನು ಕಂಟ್ರೋಲ್ ಮಾಡುವಂಥದ್ದು ನಮ್ಮ ದೇಶದಲ್ಲಿರುವಂಥ ಕಾನೂನು ವ್ಯವಸ್ಥೆ. ವಾಟ್ ಎವರ್ ದ ಕೈಂಡ್ ಆಫ್ ಬಿಸ್ನೆಸ್ ಆರ್ಗನೈಸೇಷನ್,
that should perform according to the law bound by our country. ಸೊ ಎಸ್ಪೆಷಲಿ ನಮ್ಮ ದೇಶದಲ್ಲಿ ಈ ಬಿಸ್ನೆಸ್ ಆರ್ಗನೈಸೇಷನ್ಗಳನ್ನು ಕಂಟ್ರೋಲ್ ಮಾಡೋದಕ್ಕೆ ಪ್ರಮುಖವಾಗಿ ನಾವು 3 ಇಂಡಸ್ಟ್ರಿಯಲ್ ಪಾಲಿಸಿ ರೆಸೊಲ್ಯೂಷನ್ ಕಡೆಗೆ ಗಮನ ಕೊಡಬೇಕಾಗಿ ಬರುತ್ತೆ. ಮೊದಲಿಗೆ ನಮ್ಮ ದೇಶದಲ್ಲಿ ಅಟ್ ಫಸ್ಟ್ ಇನ್ ಅವರ್ ಕಂಟ್ರಿ ದ ಇಂಡಸ್ಟ್ರಿಯಲ್ ಪಾಲಿಸಿ ರೆಸೊಲ್ಯೂಷನ್ ಇಟ್ ಕೇಮ್ ಇನ್ ಟು ಫೋರ್ಸ್ ಇನ್ ದ ಇಯರ್ 1948. ಸೊ 1948ರಲ್ಲಿ ನಮ್ಮ ದೇಶದಲ್ಲಿ ಮೊದಲಿಗೆ ಬಂದಿರುವಂಥ ಇಂಡಸ್ಟ್ರಿಯಲ್ ಪಾಲಿಸಿ ರೆಸೊಲ್ಯೂಷನ್, ಇದ್ರ ಕಡೆಗೆ ನಾವು ಸ್ವಲ್ಪ ಗಮನ ಕೊಡೋಣ. ಸೊ ದ ಗೌರ್ಮೆಂಟ್ ಆಫ್ ಇಂಡಿಯಾ ಹ್ಯಾಡ್ ಸ್ಪೆಸಿಫೈಡ್ ಅಪ್ರೋಚಸ್ ಟುವರ್ಡ್ಸ್ ದ ಡೆವಲಪ್ಮೆಂಟ್ ಆಫ್ ದ ಇಂಡಸ್ಟ್ರಿಯಲ್ ಸೆಕ್ಟರ್. ಸೊ 1948ರಲ್ಲಿ ಬಂದಿರುವಂಥ ಒಂದು ಇಂಡಸ್ಟ್ರಿಯಲ್ ಪಾಲಿಸಿ ರೆಸೊಲ್ಯೂಷನ್ ಅನ್ನುವಂಥ ಒಂದು ಕಾನೂನೇನಿದೆ, ಇದರ ಅಧೀನದಲ್ಲಿ ನಮ್ಮ ದೇಶದಲ್ಲಿರುವಂಥ ಎಲ್ಲ ರೀತಿಯ ಬಿಸ್ನೆಸ್ ಆರ್ಗನೈಸೇಷನ್ಗಳು ಕೆಲಸವನ್ನು ಮಾಡ್ತಿತ್ತು. ಸೊ ಪ್ರತಿಯೊಂದು ಆರ್ಗನೈಸೇಷನ್ಗೂ ಕೂಡ ನಮ್ಮ ದೇಶದಲ್ಲಿ ಅದರದ್ದೇ ಆದಂಥ ಒಂದು ಕಾನೂನು ವ್ಯವಸ್ಥೆ ಇತ್ತು. ಬಟ್ ಕಂಪೇರ್ಡ್ ಟು ದ ಇಫ್ ಯು ಟೇಕ್ ದ ಕಂಪ್ಯಾರಿಸನ್ ಬಿಟ್ವೀನ್ ಪ್ರೈವೇಟ್ ಸೆಕ್ಟರ್ ಆ್ಯಂಡ್ ಪಬ್ಲಿಕ್ ಸೆಕ್ಟರ್, ನೀವು ಪ್ರೈವೇಟ್ ಸೆಕ್ಟರ್ ಮತ್ತು ಪಬ್ಲಿಕ್ ಸೆಕ್ಟರ್ ಮಧ್ಯೆ ನೀವೊಂದು ಕಂಪ್ಯಾರಿಸನನ್ನು ತಗೊಂಡ್ರೆ ಅಲ್ಲಿ ಪ್ರೈವೇಟ್ ಸೆಕ್ಟರ್ ಅಂದರೆ ಖಾಸಗಿ ರೀತಿಯ ಸಂಸ್ಥೆಗಳ ಒಂದು ಪಾತ್ರ ಏನಿದೆ ಅದು ತೀರಾ ಕಡಿಮೆ ಇತ್ತು. ಯಾವ ಒಂದು ರೂಲ್ಸ್ ಪ್ರಕಾರ 1948ರಲ್ಲಿ ಬಂದಿರುವಂಥ ಇಂಡಸ್ಟ್ರಿಯಲ್ ಪಾಲಿಸಿ ರೆಸೊಲ್ಯೂಷನ್ ಅಂಡರಲ್ಲಿ ಅಷ್ಟೊಂದು ಪ್ರಾಮುಖ್ಯತೆ ಇರಲಿಲ್ಲ. ದೆರ್ ಈಸ್ ನೋ ಮಚ್ ಇಂಪಾರ್ಟೆನ್ಸ್ ಟು ಪ್ರೈವೇಟ್ ಸೆಕ್ಟರ್, ಅಂದರೆ ಖಾಸಗಿ ರೀತಿಯ ಸಂಸ್ಥೆಗಳಿಗೆ ಅಷ್ಟೊಂದು ಪ್ರಾಮುಖ್ಯತೆ ನಮ್ಮ ದೇಶದಲ್ಲಿ ಇರಲಿಲ್ಲ. ಅದಲ್ಲದೆ ಖಾಸಗಿ ಸಂಸ್ಥೆಗಳಿಗೆ ಸಾಕಷ್ಟು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ಗಳನ್ನು ಮಾಡಿದರು. ಖಾಸಗಿ ಸಂಸ್ಥೆಯು ಪ್ರತಿಯೊಂದು ತನ್ನ ಚಟುವಟಿಕೆಯಲ್ಲೂ ಕೂಡ ಅದರದ್ದೇ ಆದಂಥ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸನ್ನು ಹೊಂದಿತ್ತು. ಸೊ ಖಾಸಗಿ ಸಂಸ್ಥೆಯನ್ನು ನಡೆಸುವಂಥದ್ದು ತೀರಾ ಒಂದು ಇಟ್ ಈಸ್ ಜಸ್ಟ್ ಕಾಂಪ್ಲೆಕ್ಸ್ ಆ್ಯಕ್ಷನ್ ಅಂತಲೇ ಹೇಳ್ಬೋದು, ತುಂಬ ಕ್ಲಿಷ್ಟಕರವಾದಂಥ ಒಂದು ಕೆಲಸ. ಬಟ್ ಪಬ್ಲಿಕ್ ಸೆಕ್ಟರ್ಗೆ ಒಂದು ಪ್ರಾಮುಖ್ಯತೆ ಇತ್ತು. ಓಕೆ, ದೆನ್ ಅಗೇನ್ ನೀವು ಇನ್ನೊಂದು ರೂಲ್ಸನ್ನು ನೋಡಬೇಕು, ಅದು ಇಂಡಸ್ಟ್ರಿಯಲ್ ಪಾಲಿಸಿ ರೆಸೊಲ್ಯೂಷನ್ 1956. ಸೊ 1956ಅಲ್ಲಿ ನಮ್ಮ ದೇಶದಲ್ಲಿ ಮತ್ತೊಂದು ಇಂಡಸ್ಟ್ರಿಯಲ್ ಪಾಲಿಸಿ ರೆಸೊಲ್ಯೂಷನ್ ಬಂತು. ದಿಸ್ ರೆಸೊಲ್ಯೂಷನ್ ಆಲ್ಸೋ ಲೈಡ್ ಡೌನ್ ಸರ್ಟೇನ್ ಆಬ್ಜೆಕ್ಟಿವ್ಸ್ ಫಾರ್ ದ ಪಬ್ಲಿಕ್ ಸೆಕ್ಟರ್ ಟು ಫಾಲೋ ಸೊ ಆಸ್ ಟು ಎಕ್ಸಲರೇಟ್ ದ ರೇಟ್ ಆಫ್ ಗ್ರೋತ್ ಆ್ಯಂಡ್ ಇಂಡಸ್ಟ್ರಿಯಲೈಸೇಷನ್. ಅಂದರೆ ಇಲ್ಲಿ ಈ ಒಂದು ಆ್ಯಕ್ಟ್ ಏನಿದೆ 1956ಅಲ್ಲಿ ಬಂದಿರುವಂಥ ಇಂಡಸ್ಟ್ರಿಯಲ್ ಪಾಲಿಸಿ ರೆಸೊಲ್ಯೂಷನ್ ಆ್ಯಕ್ಟ್ ಏನಿದೆ, ಇದು ಪಬ್ಲಿಕ್ ಸೆಕ್ಟರ್ಗೆ ಸ್ವಲ್ಪ ಜಾಸ್ತಿ ಇಂಪಾರ್ಟೆನ್ಸನ್ನು ಕೊಡೋದಕ್ಕೆ ಸ್ಟಾರ್ಟ್ ಮಾಡ್ತು. ಸೊ ಇಟ್ ಈಸ್ ಕಾನ್ಸಂಟ್ರೇಟೆಡ್ ಆನ್ ದ ಗ್ರೋತ್ ಇನ್ ಆರ್ಡರ್ ಟು ಎಕ್ಸಲರೇಟ್ ದ ಗ್ರೋತ್ ಆಫ್ ದ ಪಬ್ಲಿಕ್ ಸೆಕ್ಟರ್ ಇನ್ ಆಲ್ ದ ಆಸ್ಪೆಕ್ಟ್ಸ್. ಸೊ ಒಂದು ಸಾರ್ವಜನಿಕ ಸಂಸ್ಥೆಗಳೇನಿದೆ ನಮ್ಮ ದೇಶದಲ್ಲಿ ಅದನ್ನು ಉತ್ತೇಜನ ಮಾಡೋದಕ್ಕೆ ಈ ಒಂದು ಕಾನೂನು ಸ್ವಲ್ಪ ಬಲವನ್ನು ಕೊಟ್ಟಿದೆ. ದ ಪಬ್ಲಿಕ್ ಸೆಕ್ಟರ್ ವಾಸ್ ಗಿವನ್ ಅ ಲಾಟ್ ಆಫ್ ಇಂಪಾರ್ಟೆನ್ಸ್, ಅಂದರೆ ಸಾರ್ವಜನಿಕ ವಲಯಕ್ಕೆ ತುಂಬ ಇಂಪಾರ್ಟೆನ್ಸನ್ನು ಕೊಡಲಾಯಿತು ಈ ಒಂದು ಆ್ಯಕ್ಟ್ ಮುಖಾಂತರ. ಅದರ ಜೊತೆಗೆ ಪ್ರೈವೇಟ್ ಸೆಕ್ಟರ್ ಮತ್ತು ಪಬ್ಲಿಕ್ ಸೆಕ್ಟರ್ ಎರಡೂ ಕೂಡ ಒಂದನ್ನು ಒಂದು ಡಿಪೆಂಡ್ ಆಗೋ ರೀತಿಯಲ್ಲಿ ಇದು ಕಾನೂನನ್ನು ಜಾರಿಗೆ ತಗೊಂಡು ಬಂದಿರುವಂಥದ್ದು. ಸೊ ಇಟ್ ಪ್ರಮೋಟೆಡ್ ದ ಇಂಟರ್ಡಿಪೆಂಡೆನ್ಸಿ ಆಫ್ ದ ಪ್ರೈವೇಟ್ ಸೆಕ್ಟರ್ ಆ್ಯಸ್ ವೆಲ್ ಆಸ್ ಪಬ್ಲಿಕ್ ಸೆಕ್ಟರ್ ಫಾರ್ ಮ್ಯೂಚುವಲ್ ಗ್ರೋತ್. ಅಂದರೆ ಇಲ್ಲಿ ಸ್ವಲ್ಪ ಮಟ್ಟಿನಲ್ಲಿ ನಿಮಗೆ ಪ್ರೈವೇಟ್ ಸೆಕ್ಟರ್ಗೆ ಒಂದು ಸ್ವಲ್ಪ ಇಂಪಾರ್ಟೆನ್ಸ್ ಕೊಟ್ಟಿದ್ದಾರೆ. ಓಕೆ, 1948ಅಲ್ಲಿ ಬಂದಿರೋ ಆ್ಯಕ್ಟ್ ಪ್ರಕಾರ ಪ್ರೈವೇಟ್ ಸೆಕ್ಟರ್ಗೆ ಅಷ್ಟೊಂದು ಇಂಪಾರ್ಟೆನ್ಸ್ ಇರಲಿಲ್ಲ. 1956ಅಲ್ಲಿ ಬಂದಿರುವಂಥ ಇಂಡಸ್ಟ್ರಿಯಲ್ ಪಾಲಿಸಿ ರೆಸೊಲ್ಯೂಷನ್ ಆ್ಯಕ್ಟ್ ಏನಿದೆ, ಇಲ್ಲಿ ಹೆಚ್ಚಿನ ಮಹತ್ವವನ್ನು ಕೊಟ್ಟಿದ್ದಾರೆ ಮತ್ತು ಮ್ಯೂಚುವಲ್ ಗ್ರೋತ್ಗೆ ಸಪೋರ್ಟನ್ನು ಮಾಡಲಾಗಿದೆ. ಲೆಟ್ ಅಸ್ ಮೂವ್ ಫರ್ದರ್. ದ ನೆಕ್ಸ್ಟ್ ಇಂಡಸ್ಟ್ರಿಯಲ್ ಪಾಲಿಸಿ ರೆಸೊಲ್ಯೂಷನ್ ದಟ್ ಕೇಮ್ ಇನ್ ಟು ಫೋರ್ಸ್ ಇನ್ ದ ಇಯರ್ 1991. ಸೊ 1991ರಲ್ಲಿ ಬಂದಿರುವಂಥ ಇಂಡಸ್ಟ್ರಿಯಲ್ ಪಾಲಿಸಿ ರೆಸೊಲ್ಯೂಷನ್ ಇದು ಬಹಳ ಪ್ರಾಮುಖ್ಯತೆಯನ್ನು ಪಡ್ಕೊಂಡಿದೆ.
So it gained prominence in our country, especially it got lot of importance as it is a turning point of the economical system of our country. 1991ರಲ್ಲಿ ಬಂದಿರುವಂಥ ಇಂಡಸ್ಟ್ರಿಯಲ್ ಪಾಲಿಸಿ ರೆಸೊಲ್ಯೂಷನ್ ಏನಿದೆ, ಇದು ನಮ್ಮ ದೇಶದ ಒಂದು ಟರ್ನಿಂಗ್ ಪಾಯಿಂಟ್ ಅಂತ ಹೇಳಿ ನಾವು ಕರಿಬೋದು. ಸೊ ಈ ಒಂದು ಪಾಲಿಸಿ ಮುಖಾಂತರ ನಮ್ಮ ದೇಶದಲ್ಲಿ ರಿಸ್ಟ್ರಿಕ್ಷನ್ಸ್ಗಳು ತೀರಾ ಕಡಿಮೆ ಆಯಿತು, ಎಸ್ಪೆಷಲಿ ವಿತ್ ರಿಗಾರ್ಡಿಂಗ್ ಬಿಸ್ನೆಸ್. ಅಂದರೆ ವ್ಯವಹಾರಗಳಿಗೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ಗಳನ್ನು ಇಲ್ಲಿ ಕಡಿಮೆ ಮಾಡಲಾಯಿತು ಮತ್ತು ಪ್ರೈವೇಟ್ ಸೆಕ್ಟರ್ಗೆ ಬಹಳ ಇಂಪಾರ್ಟೆನ್ಸನ್ನು ಕೊಡಲಾಯಿತು. ದಿಸ್ ಇಂಡಸ್ಟ್ರಿಯಲ್ ಪಾಲಿಸಿ ವಾಸ್ ರ್ಯಾಡಿಕಲಿ ಡಿಫ್ರೆಂಟ್ ಫ್ರಮ್ ಆಲ್ ಅದರ್ ಅರ್ಲಿಯರ್ ಪಾಲಿಸೀಸ್. ಸೊ 1991ಕ್ಕಿಂತ ಮುಂಚಿತವಾಗಿ ಬಂದಿರುವಂತಹ ಏನೇನು ಪಾಲಿಸಿಗಳಿದೆ ಅದು ಎಲ್ಲದಕ್ಕಿಂತವೂ ವ್ಯತಿರಿಕ್ತವಾದಂಥದ್ದು, ಅಂದರೆ ತುಂಬ ಡಿಫ್ರೆಂಟ್ ಆಗಿರುವಂಥದ್ದು. ಇಟ್ ಈಸ್ ಡಿಫ್ರೆಂಟ್ ಫ್ರಮ್ ಆಲ್ ಅದರ್ ಅರ್ಲಿಯರ್ ಪಾಲಿಸೀಸ್. ಇದಕ್ಕಿಂತ ಮುಂಚಿತವಾಗಿ ಬಂದಿರುವಂಥ ಎಲ್ಲ ಪಾಲಿಸಿಗಳಿಗೂ ಇದು ಒಂದು ವಿಭಿನ್ನ ರೀತಿಯ ಪಾಲಿಸಿ ಅಂತ ಹೇಳಿ ನಾವು ಕರಿಬೋದು. ಈ ಒಂದು ಪಾಲಿಸಿಯಲ್ಲಿ ದ ಗೌರ್ಮೆಂಟ್ ವಾಸ್ ಡೆಲಿಬರೇಟಿಂಗ್ ಡಿಸ್ಇನ್ವೆಸ್ಟ್ಮೆಂಟ್ ಆಫ್ ಪಬ್ಲಿಕ್ ಸೆಕ್ಟರ್ ಆ್ಯಂಡ್ ಅಲೋವಿಂಗ್ ಗ್ರೇಟರ್ ಫ್ರೀಡಮ್ ಟು ದ ಪ್ರೈವೇಟ್ ಸೆಕ್ಟರ್. ಅಂದರೆ ಸರ್ಕಾರ ತನ್ನ ಹೂಡಿಕೆಯ ಮಟ್ಟವನ್ನು ಕಡಿಮೆ ಮಾಡಿದೆ. ಅಂದರೆ ಇನ್ವೆಸ್ಟ್ಮೆಂಟನ್ನು ಅದು ಏನು ಮಾಡ್ತು, ಹಲವು ಕಡೆ ಹಲವು ಸೆಕ್ಟರ್ಸ್ಗಳಲ್ಲಿ ಇದು ಡಿಸ್ಇನ್ವೆಸ್ಟ್ಮೆಂಟನ್ನು ಮಾಡ್ತು. ಅಂದರೆ ಹೂಡಿಕೆ ಮಾಡಿರೋದರಲ್ಲಿ ಪ್ರೈವೇಟ್ ಸೆಕ್ಟರ್ ಅಂದರೆ ಖಾಸಗಿ ಸಂಸ್ಥೆಗಳಿಗೆ ಅವಕಾಶವನ್ನು ಮಾಡಿಕೊಡ್ತು. ಸಾಕಷ್ಟು ಫೀಲ್ಡ್ಗಳು ಅದು ಕೇವಲ ಸರ್ಕಾರಿ ಸಂಸ್ಥೆಗಳಿಗೆ ಮಾತ್ರ ಏನಾಗಿತ್ತು, ಸೀಮಿತ ಆಗಿತ್ತು. ಓಕೆ, ಆ ಫೀಲ್ಡ್ಗಳು ಏನಿದೆ ಅದನ್ನು ಪ್ರೈವೇಟ್ ಸೆಕ್ಟರ್ ಅಂದರೆ ಖಾಸಗಿ ಸಂಸ್ಥೆಗಳಿಗೂ ಕೂಡ ಆ ಒಂದು ಫೀಲ್ಡಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ಸಾಕಷ್ಟು ಫ್ರೀಡಮನ್ನು ಈ ಒಂದು ಪಾಲಿಸಿ ಅನುವು ಮಾಡಿಕೊಡುತ್ತೆ. ಅಟ್ ದ ಸೇಮ್ ಟೈಮ್ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ವಾಸ್ ಇನ್ವೈಟೆಡ್ ಫ್ರಮ್ ದ ಬಿಸ್ನೆಸ್ ಹೌಸಸ್ ಔಟ್ಸೈಡ್ ಇಂಡಿಯಾ. ಅಂದರೆ ನಮ್ಮ ದೇಶದ ಹೊರಗೆ ಇರುವಂತಹ ದೊಡ್ಡ ದೊಡ್ಡ ಕಂಪನಿಗಳು, ಫಾರಿನ್ ಕಂಪನೀಸ್ಗಳನ್ನು ನಮ್ಮ ದೇಶದಲ್ಲಿ ಇನ್ವೆಸ್ಟ್ಮೆಂಟ್ ಮಾಡುವ ಹಾಗೆ ನಾವು ಏನು ಮಾಡಿದ್ವಿ, ಅವ್ರನ್ನ ನಾವು ಸ್ಪೆಷಲಾಗಿ ಇನ್ವೈಟ್ ಮಾಡಿದ್ವಿ. ಈ ಒಂದು ಕಾನೂನು ಅದಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿತ್ತು. ಇದಕ್ಕಿಂತ ಮುಂಚೆ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟಿಗೆ ನಮ್ಮ ದೇಶದಲ್ಲಿ ಅವಕಾಶ ಇರಲಿಲ್ಲ. ಸೊ ಬಿಕಾಸ್ ಆಫ್ ದಿಸ್ ಆ್ಯಕ್ಟ್ ಆಫ್ 1991, ಇಟ್ ಪ್ರೊಮೋಟೆಡ್ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್. ಅಂದರೆ ನಮ್ಮ ದೇಶದಲ್ಲಿ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟನ್ನು ಈ ಒಂದು ಆ್ಯಕ್ಟ್ ಏನು ಮಾಡ್ತು, ಪ್ರಮೋಟ್ ಮಾಡಿದೆ. ಸೊ ಇದರಿಂದಾಗಿ ಹೊರಗಡೆ ದೇಶದಲ್ಲಿರುವಂತಹ ಮಲ್ಟಿನ್ಯಾಷನಲ್ ಕಂಪನಿಗಳು ಅಥವಾ ಬಹುರಾಷ್ಟ್ರೀಯ ಕಂಪನಿಗಳೇನಿದೆ, ದೇ ಆರ್ ಅಟ್ರಾಕ್ಟೆಡ್ ಟು ಇನ್ವೆಸ್ಟ್ ಇನ್ ಅವರ್ ಕಂಟ್ರಿ. ಅವರು ನಮ್ಮ ದೇಶದಲ್ಲಿ ಹೂಡಿಕೆ ಮಾಡುವ ಹಾಗೆ ಇದು ಏನು ಮಾಡುತ್ತೆ, ಈ ಒಂದು ಕಾನೂನು ಅವರನ್ನು ಅಟ್ರ್ಯಾಕ್ಟ್ ಮಾಡಿದೆ. ಸೊ ನಂಬರ್ ಆಫ್ ಮಲ್ಟಿನ್ಯಾಷನಲ್ ಕಂಪನಿ ದೇ ಎಂಟರ್ಡ್ ಅವರ್ ಕಂಟ್ರಿ ಡ್ಯೂ ಟು ದಿಸ್ ಇಂಡಸ್ಟ್ರಿಯಲ್ ಪಾಲಿಸಿ ರೆಸೊಲ್ಯೂಷನ್ ವಿಚ್ ಕೇಮ್ ಇನ್ ಟು ಫೋರ್ಸ್ ಇನ್ ದ ಇಯರ್ 1991. ಎಸ್ ವಿದ್ಯಾರ್ಥಿಗಳೇ, ನಾವು ಇದುವರೆಗೂ ಇಂಟ್ರೊಡಕ್ಷನ್ ಪಾರ್ಟಲ್ಲಿದ್ವಿ. ಸೊ ಇದುವರೆಗೂ ನಾವು ಡಿಸ್ಕಷನ್ ಮಾಡಿದ್ವಿ, ಏನು ಒಂದು ಇಂಡಸ್ಟ್ರಿಯಲ್ ರೆಸೊಲ್ಯೂಷನ್ ಪಾಲಿಸಿ 1948, ಆಮೇಲೆ ಇನ್ನೊಂದು ಇಂಡಸ್ಟ್ರಿಯಲ್ ಪಾಲಿಸಿ ರೆಸೊಲ್ಯೂಷನ್ ಆ್ಯಕ್ಟ್ 1956, ಅದೇ ರೀತಿ ಮೂರನೇದು ಇಂಡಸ್ಟ್ರಿಯಲ್ ರೆಸೊಲ್ಯೂಷನ್ ಪಾಲಿಸಿ ಆ್ಯಕ್ಟ್ 1991. ಸೊ ಈ ಮೂರು ಆ್ಯಕ್ಟ್ಗಳ ಬಗ್ಗೆ ನಾವು ಯಾಕೆ ಡಿಸ್ಕಷನ್ ಮಾಡಿದ್ದೀವಿ ಅಂದರೆ, ನಮ್ಮ ದೇಶದಲ್ಲಿ ಮಿಕ್ಸ್ಡ್ ಇಕಾನಮಿ ಸಿಸ್ಟಮ್ ಅಸ್ತಿತ್ವಕ್ಕೆ ಹೇಗೆ ಬಂತು ಅನ್ನೋದನ್ನು ತಿಳಿದುಕೊಳ್ಳುವ ಸಲುವಾಗಿ. ಸೊ 1991ನಲ್ಲಿ ಬಂದಿರುವಂತಹ ಏನು ಇಂಡಸ್ಟ್ರಿಯಲ್ ರೆಸೊಲ್ಯೂಷನ್ ಪಾಲಿಸಿ ಏನಿದೆ, ಈ ಪಾಲಿಸಿ ಬಂದ ಮೇಲೆ ನಮ್ಮ ದೇಶದಲ್ಲಿ ಇಕನಾಮಿಕಲ್ ಸಿಸ್ಟಮ್ ಮಿಕ್ಸ್ಡ್ ಇಕಾನಮಿ ಸಿಸ್ಟಮ್ ಆಗಿ ಚೇಂಜ್ ಆಯಿತು. ಮಿಕ್ಸ್ಡ್ ಇಕಾನಮಿ ಸಿಸ್ಟಮ್ ಅಂದರೆ ಏನು, ಆ ಒಂದು ವ್ಯವಸ್ಥೆಯಲ್ಲಿ ಖಾಸಗಿ ಸಂಸ್ಥೆಗಳಿಗೂ ಅವಕಾಶ ಇರುತ್ತೆ, ಸಾರ್ವಜನಿಕ ಸಂಸ್ಥೆಗಳಿಗೂ ಕೂಡ ಅವಕಾಶ ಇರುತ್ತೆ. ಇದನ್ನೇ ನಾವು ಮಿಕ್ಸ್ಡ್ ಇಕಾನಮಿ ಸಿಸ್ಟಮ್ ಅಂತ ಹೇಳಿ ಕರೆಯುವಂಥದ್ದು. ಸೊ ಈ ಒಂದು ವ್ಯವಸ್ಥೆ ನಮ್ಮ ದೇಶದಲ್ಲಿ ಅಸ್ತಿತ್ವಕ್ಕೆ ಬರೋದಕ್ಕೆ ಕಾರಣ 1991ನಲ್ಲಿ ಬಂದಿರುವಂತಹ ಇಂಡಸ್ಟ್ರಿಯಲ್ ಪಾಲಿಸಿ ರೆಸೊಲ್ಯೂಷನ್.
ಓಕೆ, ಇವಾಗ ಇಷ್ಟೊತ್ತು ನೀವು ರಿಪೀಟಾಗಿ ನೀವು ಕೇಳಿರುವಂಥ ಎರಡು ಶಬ್ದಗಳು, ಒಂದು ಪ್ರೈವೇಟ್ ಸೆಕ್ಟರ್, ಇನ್ನೊಂದು ಪಬ್ಲಿಕ್ ಸೆಕ್ಟರ್. ಸೊ ಇವಾಗ ಪ್ರೈವೇಟ್ ಸೆಕ್ಟರ್ ಅಂದರೆ ಏನು, ಪಬ್ಲಿಕ್ ಸೆಕ್ಟರ್ ಅಂದರೆ ಏನು, ಅದರಲ್ಲಿ ಯಾವ ರೀತಿಯ ಡಿಫ್ರೆಂಟ್ ಟೈಪ್ಸ್ ಆಫ್ ಫಾರ್ಮ್ಸ್ ಆಫ್ ಆರ್ಗನೈಸೇಷನ್ ಬರುತ್ತೆ, ಮತ್ತು ಅದರ ಮೆರಿಟ್ಸ್ ಏನು, ಡಿಮೆರಿಟ್ಸ್ ಏನು, ಫೀಚರ್ಸ್ ಏನು ಅನ್ನೋದನ್ನು ನಾವು ಇವಾಗ ಡಿಸ್ಕಷನ್ ಮಾಡುವ. ಅಟ್ ಫಸ್ಟ್ ಲೆಟ್ ಅಸ್ ಡಿಸ್ಕಸ್ ಅಬೌಟ್ ಮೀನಿಂಗ್ ಆಫ್ ಪ್ರೈವೇಟ್ ಸೆಕ್ಟರ್. ಸೊ ಪ್ರೈವೇಟ್ ಸೆಕ್ಟರ್ನ ಮೀನಿಂಗ್ ಬಗ್ಗೆ ನಾವು ಡಿಸ್ಕಷನ್ ಮಾಡುವ. ಸೊ ಪ್ರೈವೇಟ್ ಸೆಕ್ಟರ್ ಆರ್ ದ ಎಂಟರ್ಪ್ರೈಸಸ್ which are fully owned and controlled and managed by private people. So the term itself explains the meaning of private sector. So private sector ಅಂತ ಹೇಳಿದ್ರೆ ಇದು ಒಂದು ರೀತಿಯ ಸಂಸ್ಥೆ. ಇಟ್ಸ್ ಅ ಟೈಪ್ ಆಫ್ ಆರ್ಗನೈಸೇಷನ್ ವಿಚ್ ಇಸ್ ಕಂಪ್ಲೀಟ್ಲಿ ಓನ್ಡ್ ಬೈ, ಅಂದರೆ ಅದು ಸಂಪೂರ್ಣವಾಗಿ ಅದರ ಮಾಲಕತ್ವ, ಅದೇ ರೀತಿ ಕಂಟ್ರೋಲ್ಡ್ ಅಂದರೆ ಅದರ ನಿಯಂತ್ರಣ, ಅದೇ ರೀತಿ ಮ್ಯಾನೇಜ್ಮೆಂಟ್ ಅಂದರೆ ಅದರ ನಿರ್ವಹಣೆ. ಮಾಲಕತ್ವ, ನಿರ್ವಹಣೆ ಮತ್ತು ನಿಯಂತ್ರಣ, ಇದು ಮೂರೂ ಕೂಡ